IPL 2026 ಶುರುವಾಗ್ತಿದೆ. ಯಾವುದೋ ಒಂದು ಸಾಧಾರಣ ಮ್ಯಾಚ್ನಿಂದಲ್ಲ, ನೇರವಾಗಿ ಬಾಂಬ್ರಿಂದ ಸ್ಟಾರ್ಟ್. RCB ವರ್ಸಸ್ SRH, ಚಿನ್ನಸ್ವಾಮಿ ಸ್ಟೇಡಿಯಂ. ಈ ಕಾಂಬಿನೇಷನ್ ಕೇಳಿದ್ರೇ ಎದೆ ಡೌ ಡೌ ಅನ್ನುತ್ತೆ. ಯಾಕಂದ್ರೆ ಈ ಎರಡೂ ತಂಡಗಳು ಒಂದೇ ಗ್ರೌಂಡ್ನಲ್ಲಿ ಆಡಿದಾಗ ಏನಾಗಿತ್ತೆ ಅಂತ ನಮ್ಗೆಲ್ಲ ಗೊತ್ತಿದೆ. ರನ್ ಮಳೆ. 2024ರಲ್ಲಿ ಏನಾಯ್ತು? SRH ಬಂದು 287 ಹೊಡ್ತು. RCB ಬೇಡ ಅಂದ್ರೂ 267 ಹೊಡೆದ್ರು. ಬಡ ಬೌಲರ್ಗಳಿಗೆ ಮರ್ಯಾದೆನೇ ಹೋಯ್ತು. 2025ರಲ್ಲೂ SRH 231 ಹೊಡ್ತು. ಅಂದ್ರೆ ಈ ಮ್ಯಾಚ್ ಅಂದ್ರೆ ಬ್ಯಾಟ್ಸ್ಮನ್ಗಳ ಹಬ್ಬ, ಬೌಲರ್ಗಳ ನರಕ. ಹಾಗಿದ್ರೆ ಪ್ರಶ್ನೆ ಏನು? ಈ ಬಾರಿ ಏನಾಡುತ್ತೆ ಕೇಳಿ. ಈ ಸೀಸನ್ನಲ್ಲಿ ಎರಡೂ ತಂಡಗಳಿಗೆ ಒಂದು ಕಾಮನ್ ಪ್ರಾಬ್ಲಮ್ ಇದೆ. ಕೀ ಬೌಲರ್ಗಳಿಲ್ಲ. RCBಗೆ ಜೋಶ್ ಹೇಸಲ್ವುಡ್ ಇಲ್ಲ. ನುವಾನ್ ತುಷಾರ ತನ್ನದೇ ಬೋರ್ಡ್ ಇಟ್ಟ ಫಿಟ್ನೆಸ್ ಟೆಸ್ಟ್ನಲ್ಲಿ ಫೇಲು. NOC ಹೋಯ್ತು. ಇನ್ನೊಬ್ಬ ಪೇಸರ್ ಕೂಡ ಲಭ್ಯವಿಲ್ಲ. ಒಟ್ಟು 3 ಫಾಸ್ಟ್ ಬೌಲರ್ಗಳಿಲ್ಲ. SRHಗೆ ಪ್ಯಾಟ್ ಕಮಿನ್ಸ್ ಈ ಆರಂಭಿಕ ಮ್ಯಾಚ್ಗಳಿಗೆ ಇಲ್ಲ. ಅಂದ್ರೆ ಎರಡೂ ಅಟ್ಯಾಕ್ಗಳು ಅರ್ಧ ಬಲದಿಂದ ಮೈದಾನಕ್ಕೆ ಇಳಿತಿವೆ. ಇನ್ನು ಹೈಸ್ಕೋರ್ ಆಗದೆ ಬಿಡುತ್ತಾ? ಈಗ ಪಿಚ್ ರಿಪೋರ್ಟ್ ಹೇಳ್ಕೋಬೇಕು. ಚಿನ್ನಸ್ವಾಮಿಗೆ ಒಂದು ಸೀಕ್ರೆಟ್ ಇದೆ. ಇಲ್ಲಿ ಬಾಲ್ ಬೌಂಡ್ರಿ 9 ತಲುಪಲು ಹಿಮಾಲಯ ಹತ್ಬೇಕಾಗಿಲ್ಲ. ಗ್ರೌಂಡ್ ಸೈಜೇ ಚಿಕ್ಕದು. ಯಾವ ಬ್ಯಾಟ್ಸ್ಮನ್ ಆದ್ರೂ ಒಂದು ಸ್ವಿಂಗಿಗೆ 6. ಕಳೆದ 2 ಮ್ಯಾಚ್ಗಳ ಫಸ್ಟ್ ಇನ್ನಿಂಗ್ಸ್ ಆವರೇಜ್ ಸ್ಕೋರು 200+. ಸೆಂಟರ್ ಪಿಚ್ ಬಳಸಲಾಗುತ್ತೆ. ಅಂದ್ರೆ ಫ್ರೆಶ್ ಸರ್ಫೇಸು, ಫ್ಲಾಟ್ ಟ್ರ್ಯಾಕ್, ರನ್ ಮಷಿನ್ ರೆಡಿ. ಟಾಸ್ ಗೆದ್ದವರು ಫೀಲ್ಡಿಂಗ್ ತಗೋತಾರೆ, ನೋ ಡೌಟ್. ಯಾಕಂದ್ರೆ ಇದು ಚೇಸಿಂಗ್ ಗ್ರೌಂಡ್. 100 ಮ್ಯಾಚ್ಗಳಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ತಂಡ 53 ಬಾರಿ ಗೆದ್ದಿದೆ. ಟಾಸ್ ಇಲ್ಲಿ ಅರ್ಧ ಮ್ಯಾಚ್. ವೆದರ್ ಪರ್ಫೆಕ್ಟ್. ಮಳೆಯ ನಾಮಗಂಧವೂ ಇಲ್ಲ. ಫುಲ್ 40 ಓವರ್ಗಳ ಹಬ್ಬ ನಮ್ಗ ಗ್ಯಾರಂಟಿ. ಈಗ RCB ಪ್ಲೇಯಿಂಗ್ 11 ವಿಷಯಕ್ಕೆ ಬರೋಣ. ವಿರಾಟ್ ಕೊಹ್ಲಿ ಈ ಸೀಸನ್ ಹಂಗ್ರಿಯಾಗಿದ್ದಾನೆ. ಒನ್ ಡೇ ಫಾರ್ಮೆಟ್ನಲ್ಲಿ ಪೀಕ್ ಫಾರ್ಮ್ನಲ್ಲಿದ್ದಾನೆ. ತನ್ನದೇ ರೆಕಾರ್ಡ್ 997 ರನ್ಗಳನ್ನ ಈ ಸೀಸನ್ನಲ್ಲಿ ಒಡೆಯಬೇಕೆಂದು ಗುರಿ ಇಟ್ಟಿದ್ದಾನೆ. ಈ ಗ್ರೌಂಡ್ನಲ್ಲಿ ಕೊಹ್ಲಿ ಅಂದ್ರೆ ಬೇರೆ ಲೆವೆಲ್ಲು. ಫಿಲ್ ಸಾಲ್ಟ್ ಓಪನರ್ ಆಗಿ ಎಕ್ಸ್ಪ್ಲೋಸಿವ್. ದೇವದತ್ ಪಡಿಕಲ್ ಡೊಮೆಸ್ಟಿಕ್ನಲ್ಲಿ ರನ್ ಗುಡ್ಡ ಹಾಕಿದ್ದಾನೆ. ಜಿತೇಶ್ ಶರ್ಮಾ ಇಂಟ್ರಾ ಸ್ಕ್ವಾಡ್ನಲ್ಲಿ ಮೈಂಡ್ ಬ್ಲೋಯಿಂಗ್ ಹಿಟ್ಟಿಂಗ್ ಮಾಡಿದ್ದಾನೆ. ಬ್ಯಾಟಿಂಗ್ ಲೈನಪ್ ತುಂಬಾ ಪವರ್ಫುಲ್. ಬೌಲಿಂಗ್ ಇಲ್ಲೇ ಕ್ರಿಸ್ಟ್ ಇದೆ. ಮಂಗೇಶ್ ಯಾದವ್ ಮೊದಲ ಬಾರಿ IPL ಆಡ್ತಿದ್ದಾನೆ. ಜೇಕಬ್ ಬೆಥೆಲ್ ಕಳೆದ 2 ತಿಂಗಳಿಂದ ಫಾರ್ಮ್ನಲ್ಲಿಲ್ಲ. ಭುವನೇಶ್ವರ್ ಕುಮಾರ್ ಮಾತ್ರ ಅನುಭವದಿಂದ ಇದ್ದಾನೆ. ಕೃಣಾಲ್ ಪಾಂಡ್ಯ ಮತ್ತು ಯಶ್ ದಯಾಲ್ ಸ್ಪಿನ್ ಕಾಂಬೋ ಮಾತ್ರ ಕಳೆದ ಸೀಸನ್ನಲ್ಲಿ ಮ್ಯಾಜಿಕ್ ಮಾಡಿತ್ತು. RCB ಸಂಭಾವ್ಯ ಪ್ಲೇಯಿಂಗ್ 11: ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ, ದೇವದತ್ ಪಡಿಕಲ್, ರಜತ್ ಪಾಟಿದಾರ್, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ರೊಮಾರಿಯೋ ಶೆಫರ್ಡ್, ಮಂಗೇಶ್ ಯಾದವ್, ಭುವನೇಶ್ವರ್ ಕುಮಾರ್, ಜೇಕಬ್ ಬೆಥೆಲ್ ಅಥವಾ ಯಶ್ ದಯಾಲ್. ಈಗ SRH ವಿಷಯಕ್ಕೆ ಬರೋಣ. ಪ್ಯಾಟ್ ಕಮಿನ್ಸ್ ಇಲ್ಲ ಅಂತ ದುಃಖ ಪಡಬೇಡಿ. ಇಶಾನ್ ಕಿಶನ್ ಕ್ಯಾಪ್ಟನ್. ಇಶಾನ್ ಇವತ್ತು ಫಾರ್ಮ್ನಲ್ಲಿ ಅದ್ಭುತವಾಗಿದ್ದಾನೆ. ವರ್ಲ್ಡ್ ಕಪ್ನಲ್ಲಿ ಗ್ರೇಟ್ ಆಗಿ ಆಡಿದ. RCB ವಿರುದ್ಧವೇ ಕೊನೆಯ 4 ಹೊಡೆದ 94 ರನ್ಸ್ ಅಂದ್ರೆ ನೇರವಾಗಿ ಅವರ ಎದೆಯ ಮೇಲೆ ಹೊಡೆಯಲು ಬರ್ತಿದ್ದಾನೆ. ಈ ಮ್ಯಾಚ್ನಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಓಪನಿಂಗ್ ಮಾಡ್ತಿದ್ರೆ ಈ ಜೋಡಿಯೇ ಒಂದು ನೈಟ್ ಮೇಯರ್. ಹೆನ್ರಿ ಕ್ಲಾಸನ್ ನಂಬರ್ 4 ನಲ್ಲಿ ಈ ಗ್ರೌಂಡ್ನಲ್ಲಿ ಅವನು ಆಡಿದ್ರೆ ಬೌಲರ್ಗಳಿಗೆ ಆಯ್ಯೋ ಪಾಪ. ನಿತೀಶ್ ಕುಮಾರ್ ರೆಡ್ಡಿ ನಂಬರ್ 5 ಇಂಟ್ರಾ ಸ್ಕ್ವಾಡ್ನಲ್ಲಿ ದೊಡ್ಡ 4 ಹೊಡೆದ. ಬೌಲಿಂಗ್ನಲ್ಲಿ ಬ್ರೈಡನ್ ಕಾರ್ಸ್ ಕಮಿನ್ಸ್ ಸ್ಥಾನದಲ್ಲಿ ಆಡ್ತಾನೆ. 140+ ಪೇಸ್ ಡೆಲಿವರಿ ಮಾಡ್ತಾನೆ. ಹರ್ಷ್ ದೂಬೆ ಸ್ಪಿನ್ನಲ್ಲಿ ಫೈರ್ನಲ್ಲಿದ್ದಾನೆ. ಆದರೆ ಹರ್ಷಲ್ ಪಟೇಲ್ ಅಂತ ಅದ್ಭುತ ಫಾರ್ಮ್ನಲ್ಲಿಲ್ಲ. SRH ಸಂಭಾವ್ಯ ಪ್ಲೇಯಿಂಗ್ 11: ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಇಶಾನ್ ಕಿಶನ್ ಕ್ಯಾಪ್ಟನ್, ಹೆನ್ರಿ ಕ್ಲಾಸನ್, ನಿತೀಶ್ ಕುಮಾರ್ ರೆಡ್ಡಿ, ಲಿಯಾಮ್ ಲಿವಿಂಗ್ಸ್ಟನ್ ಅಥವಾ ಅಂಕೇತ್ ವರ್ಮಾ, ಸಲ್ಮಾನ್ ಖಾನ್, ಬ್ರೈಡನ್ ಕಾರ್ಸ್, ಹರ್ಷ್ ದೂಬೆ, ಹರ್ಷಲ್ ಪಟೇಲ್, ಜಯದೇವ್ ನಾಡ್ಕಟ್. ಈಗ ಕೀ ಬ್ಯಾಟಲ್ಸ್. ಇದನ್ನ ಮಿಸ್ ಮಾಡಿದ್ರೆ ಮ್ಯಾಚ್ ಮಿಸ್ ಮಾಡಿದ ಹಾಗೆ. ಮೊದಲ್ನೇದು ಟ್ರಾವಿಸ್ ಹೆಡ್ ವರ್ಸಸ್ ಭುವನೇಶ್ವರ್ ಕುಮಾರ್. ಹೆಡ್ ವಿರುದ್ಧ ಭುವಿ ಹಿಂದೆ ಮ್ಯಾಜಿಕ್ ಮಾಡಿದ. 2 ಇನ್ನಿಂಗ್ಸ್ ಕೇವಲ 7 ರನ್ ಕೊಟ್ಟು ಒಮ್ಮೆ ಔಟ್ ಮಾಡಿದ. ಈ ಬಾರಿ ಎರಡನೇ. ರಜತ್ ಪಾಟಿದಾರ್ ವರ್ಸಸ್ ಜಯದೇವ್ ಉನಾಡ್ಕಟ್. ಉನಾಡ್ಕಟ್ ಪಾಟಿದಾರ್ನು 3 ಇನ್ನಿಂಗ್ಸ್ನಲ್ಲಿ 2 ಬಾರಿ ಔಟ್ ಮಾಡಿದ್ದಾನೆ. 10 ಬಾಲ್ಗಳಿಗೆ ಕೇವಲ 14 ರನ್ ಮಾತ್ರ ಕೊಟ್ಟ. ಈ ಡ್ಯುಯೆಲ್ ಆಗುವಾಗ ಕಣ್ಣು ಮುಚ್ಚಬೇಡಿ. ಮೂರನೇದು ಟಿಮ್ ಡೇವಿಡ್ ವರ್ಸಸ್ ಹರ್ಷಲ್ ಪಟೇಲ್. ಹರ್ಷಲ್ ಡೇವಿಡ್ ಅನ್ನು 4 ಇನ್ನಿಂಗ್ಸ್ನಲ್ಲಿ 2 ಬಾರಿ ಔಟ್ ಮಾಡಿದ್ದಾನೆ. 17 ಬಾಲ್ಗಳಿಗೆ 24 ರನ್ ಮಾತ್ರ ಕೊಟ್ಟ. ಡೇವಿಡ್ ಈ ಬಾರಿ ರಿವೆಂಜ್ಗೆ ಬರ್ತಿದ್ದಾನೆ. ನಾಲ್ಕನೇದು ಹೆನ್ರಿ ಕ್ಲಾಸನ್ ವರ್ಸಸ್ ಕೃಣಾಲ್ ಪಾಂಡ್ಯ. ಕ್ಲಾಸನ್ ಸ್ಪಿನ್ನರ್ಗಳನ್ನು ಚೆನ್ನಾಗಿ ಆಡ್ತಾನೆ. ಆದರೆ ಕೃಣಾಲ್ ವಿರುದ್ಧ ಅವನ ಸ್ಟ್ರೈಕ್ ರೇಟ್ ಕಡಿಮೆ ಇದೆ. 9 ಬಾಲ್ಗಳಿಗೆ 5 ರನ್ ಮಾತ್ರ. ಇದೊಂದು ಹೈ ಕ್ವಾಲಿಟಿ ಬ್ಯಾಟಲ್. ಪವರ್ ಪ್ಲೇ ಎಲ್ಲದಕ್ಕೂ ಇದೇ ಕೀ. ಗೆಳೆಯರೆ, ಈ ಮ್ಯಾಚ್ ಯಾರು ಗೆಲ್ತಾರೆ ಅನ್ನೋದು ಪ್ರಾಥಮಿಕವಾಗಿ ಪವರ್ ಪ್ಲೇ ಮೇಲೆ ಡಿಪೆಂಡ್ ಆಗಿದೆ. RCBಗೆ SRH ಟಾಪ್ ಆರ್ಡರ್ ಅನ್ನು ಪವರ್ ಪ್ಲೇನಲ್ಲೇ ಔಟ್ ಮಾಡಿದ್ರೆ ಅವರು ಆಲ್ಮೋಸ್ಟ್ ಮ್ಯಾಚ್ ಗೆದ್ದ ಹಾಗೆ. ಯಾಕಂದ್ರೆ SRHನ ಬ್ಯಾಟಿಂಗ್ ಪವರ್ ಅಂತ ಟಾಪ್ 4 ಮೇಲಿದೆ. SRHಗೆ RCB ಬ್ಯಾಟಿಂಗ್ನ ಭಾರ ಯಾರಾವಲು ಟಾಪ್ ಆರ್ಡರ್ ಮೇಲಿದೆ. ಕೊಹ್ಲಿ, ಸಾಲ್ಟ್, ಪಡಿಕಲ್ ಬೇಗ ಔಟ್ ಆದ್ರೆ RCB ಒತ್ತಡದಲ್ಲಿ ಸಿಲುಕುತ್ತಾರೆ.
ಅಂದ್ರೆ 2 ಇನ್ನಿಂಗ್ಸ್ನ ಪ್ರಪ್ರಥಮ 6 ಓವರ್ಗಳು ಮ್ಯಾಚ್ ಡಿಸೈಡ್ ಮಾಡ್ತಾವೆ. ನನ್ನ ಪ್ರಿಡಿಕ್ಷನ್ ಏನು? ಎರಡೂ ತಂಡಗಳು ಬ್ಯಾಟಿಂಗ್ನಲ್ಲಿ ಫೈರ್, ಎರಡೂ ತಂಡಗಳು ಬೌಲಿಂಗ್ನಲ್ಲಿ ವೀಕ್. ಅಂದ್ರೆ ಈ ಮ್ಯಾಚ್ನಲ್ಲಿ 400+ ರನ್ಗಳು ಬರಬಹುದು ಅನ್ನೋ ಸಾಧ್ಯತೆ ತಳ್ಳಿಹಾಕಲ್ಲ. ಗೆಲ್ಲೋರ್ಯಾರು? ಹೋಮ್ ಗ್ರೌಂಡ್ ಅಡ್ವಾಂಟೇಜ್, ಕೊಹ್ಲಿ ಫಾರ್ಮ್, ಡಿಫೆಂಡಿಂಗ್ ಚಾಂಪಿಯನ್ ಹಂಗರ್, ಚಿನ್ನಸ್ವಾಮಿಯಲ್ಲಿ SRH ವಿರುದ್ಧ 5-3 ರೆಕಾರ್ಡ್, ಇವೆಲ್ಲ RCB ಪರವಾಗಿದೆ. ಆದರೆ ಇಶಾನ್ ಕಿಶನ್ ಕ್ಯಾಪ್ಟನ್ಸಿ, ಎನರ್ಜಿ, SRHನ ಟಾಪ್ ಆರ್ಡರ್, ಡೆಪ್ತ್, ಕಳೆದ ಮ್ಯಾಚ್ನಲ್ಲಿ 42 ರನ್ಗಳ ಅಂತರದಿಂದ ಗೆದ್ದ ಕಾನ್ಫಿಡೆನ್ಸ್, ಇವೆಲ್ಲ SRH ಪರವಾಗಿದೆ. ನನ್ನ ಮನಸ್ಸು RCBಗೆ ಹೇಳ್ತಿದೆ, ಆದರೆ ಈ ಮ್ಯಾಚ್ನಲ್ಲಿ ಯಾರಾದ್ರೂ ಗೆಲ್ಬಹುದು. ಏನಂತೀರಿ ನೀವು? ಈ ಮ್ಯಾಚ್ನಲ್ಲಿ ಯಾರು ಗೆಲ್ತಾರೆ? ಕೆಳಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಕ್ರಿಕೆಟ್ ಗೆಳೆಯರಿಗೆ ಶೇರ್ ಮಾಡಿ. ಯಾಕಂದ್ರೆ ಈ ಮ್ಯಾಚ್ ನೋಡದೆ ಹೋದ್ರೆ ಜೀವನದಲ್ಲಿ ಮಿಸ್ ಮಾಡ್ಕೊಂಡಿದ್ದೀರಿ.